ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮಕ್ಕಳ ಲಂಚ್ ಬಾಕ್ಸ್ಗೆ ಯಾವ ರೀತಿ ಒಂದು ಅಟ್ರ್ಯಾಕ್ಟಿವ್ ಆಗಿ ಒಂದು ರೆಸಿಪಿನ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಈ ರೆಸಿಪಿ ಹೆಸರು ಬಂದುಬಿಟ್ಟು ರೇಂಬೋ ಪೂರಿ ಅಂತ. ತುಂಬಾ ಅಟ್ರ್ಯಾಕ್ಟಿವ್ ಆಗಿರುತ್ತೆ. ಮಕ್ಕಳು ತಿಂಡಿನೇ ತಿನ್ನಲ್ಲ ಅನ್ನೋ ಟೈಮಲ್ಲಿ ಈ ರೀತಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಒಮ್ಮೆ ಇದನ್ನು ನೀವು ಮನೇಲಿ ಟ್ರೈ ಮಾಡಿ ನೋಡಿ. ತುಂಬ ಹೆಲ್ದಿ ಕೂಡ. ಇದನ್ನು ನಾವು ಕ್ಯಾರೆಟ್ ಪ್ಯೂರಿ ಹಾಗೆ ಪಾಲಕ್ ಪ್ಯೂರಿ ಅದರ ಜೊತೆ ಬೀಟ್ರೂಟ್ ಪ್ಯೂರಿನ ಯೂಸ್ ಮಾಡಿಕೊಂಡು ಈ ಹೆಲ್ದಿ ರೆಸಿಪಿನ ಮಾಡ್ತಾಯಿದ್ದೀನಿ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನಾನು ಅಪ್ಲೋಡ್ ಮಾಡಿರುವಂಥ ವೀಡಿಯೋಗಳು ನಿಮಗೆ ಬಂದಿರೋದು ಅಲರ್ಟ್ ಆಗುತ್ತೆ. ನೋಡಿ, ನಾನು ಇಲ್ಲಿ ಒಂದು ಸ್ವಲ್ಪ ಪಾಲಕ್ನ ತೊಗೊಂಡು ಬೇಯಿಸಿಟ್ಕೊಂಡು ಅದನ್ನು ಪ್ಯೂರಿ ಮಾಡಿಟ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಅರ್ಧದಷ್ಟು ಬೀಟ್ರೂಟ್ ಕೂಡ ಪ್ಯೂರಿ ಮಾಡಿಟ್ಕೊಂಡಿದ್ದೀನಿ. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿ ನೀವು ಪ್ಯೂರಿನ ಮಾಡ್ಕೋಬೇಕಾಗುತ್ತೆ. ಇದನ್ನು ಆದಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಇದನ್ನು ಪೂರಿ ಹಿಟ್ಟಿಗೆ ನಾದೋದ್ರಿಂದ ಫುಲ್ಲಾಗಿ ನುಣ್ಣಗೆ ಗ್ರೈಂಡ್ ಆಗಬೇಕಾಗುತ್ತೆ. ಅದಾದಮೇಲೆ ಒಂದು ಸ್ವಲ್ಪ ಕ್ಯಾರೆಟ್ನು ಕೂಡ ನಾನು ಸ್ಮೂತಾಗಿ ಗ್ರೈಂಡ್ ಮಾಡಿಟ್ಕೊಂಡಿದ್ದೀನಿ. ನೆಕ್ಸ್ಟು ಇದು 3 ರೆಡಿ ಆಯಿತು. ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಇದಕ್ಕೆ ನಾನು ಗೋಧಿ ಹಿಟ್ಟನ್ನ ತೊಗೋತಾ ಇದ್ದೀನಿ. ಇದು ಕೂಡ ಅಷ್ಟೇ, ನೀವು ಎಷ್ಟು ಜನಕ್ಕೆ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿ ನೀವು ಗೋಧಿ ಹಿಟ್ಟನ್ನು ಸೇರಿಸ್ಕೋಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಚಿರೋಟಿ ರವೆನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಕ್ಕಳಿಗೆ ಈ ರೀತಿ ರೆಸಿಪಿನ ಮಾಡಿಕೊಟ್ರೆ ಲಂಚ್ ಬಾಕ್ಸ್ ಪೂರ್ತಿ ಖಾಲಿ ಮಾಡ್ಕೊಂಡು ಬರ್ತಾರೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಇಷ್ಟಪಟ್ಟು ತಿಂತಾರೇನೂ ಕೂಡ. ನೋಡಿದ್ರಲ್ಲ, ಇಲ್ಲಿ ನಾನು 3 ಭಾಗ ಮಾಡ್ಕೊಂಡಿದ್ದೀನಿ. ಒಂದಕ್ಕೆ ಕ್ಯಾರೆಟ್, ಇನ್ನೊಂದಕ್ಕೆ ಪಾಲಕ್ ಹಾಗೆ ಬೀಟ್ರೂಟ್ನ ಸೇರಿಸಿ ನಾನು 3 ಕೂಡ ಹಿಟ್ಟನ್ನು ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ಇಷ್ಟಕ್ಕೂ ನೀವು ಸ್ವಲ್ಪ ನೀರು ಬೇಕಾದರೂ ಸೇರಿಸ್ಕೋಬೋದು, ಇಲ್ಲ ಪ್ಯೂರಿಯಲ್ಲೇ ಕೂಡ ನೀವು ಹಿಟ್ಟನ್ನು ನಾದ್ಕೋಬೋದು. ನಾನು ಇದಕ್ಕೆ 1 ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸಿ ಹಿಟ್ಟನ್ನು ಸಾಫ್ಟಾಗಿ ನಾದಿಟ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಗೋಧಿ ಹಿಟ್ಟು ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ಚಿರೋಟಿ ರವೆ, ಅದಕ್ಕೆ ಉಪ್ಪನ್ನು ಸೇರಿಸಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಒಂದು 20 ನಿಮಿಷ ಆಗುವಷ್ಟು ಹೊತ್ತು ಮುಚ್ಚಿಟ್ರೆ ನಿಮಗೆ ಹಿಟ್ಟು ಚೆನ್ನಾಗಿ ಹಿಕ್ಕೊಳ್ಳುತ್ತೆ. ಹಾಗೆ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಅದಕ್ಕೋಸ್ಕರ ಇವಾಗ ಒಂದು 20 ನಿಮಿಷ ಆದಮೇಲೆ ನಾನು ಇದನ್ನು ಹಿಟ್ಟನ್ನು ಲಟ್ಸ್ಕೊತಾ ಇದ್ದೀನಿ. ಹಿಟ್ಟು ಸ್ವಲ್ಪ ಹೊತ್ತು ಬಿಟ್ಟಿದ ಮೇಲೆ ಇನ್ನೊಂದು ಸ್ವಲ್ಪ ನೀರು ಥರ ಬಿಟ್ಕೊಳ್ಳುತ್ತೆ. ಯಾಕಂದರೆ ನಾವಿಲ್ಲಿ ಪ್ಯೂರಿನ ಸೇರಿಸಿರೋದ್ರಿಂದ ಸ್ವಲ್ಪ ನೀರು ಬಿಟ್ಕೊಳ್ಳೋದು ಸಹಜ. ಅದಾದಮೇಲೆ ಚೆನ್ನಾಗಿ ಲಟ್ಟಿಸ್ಕೊಳ್ಳಿ. ತುಂಬ ಸಾಫ್ಟಾಗಿರುತ್ತೆ ಹಿಟ್ಟು. ಯಾಕಂದರೆ ನಾವು ಇಲ್ಲಿ ಪ್ಯೂರಿನ ಬಳಸಿರೋದ್ರಿಂದ ಅದರ ನೀರು ಬಿಟ್ಕೋತಾ ಹೋಗುತ್ತೆ. ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಹಿಟ್ಟನ್ನು ಹಾಕಿ ಲಟ್ಟಿಸ್ಕೋತಾ ಇದ್ದೀನಿ. ಬೀಟ್ರೂಟ್ ರೆಡಿ ಆಯಿತು. ನೆಕ್ಸ್ಟು ಕ್ಯಾರೆಟ್ ಪ್ಯೂರಿ ಜೊತೆ ನೀವು ಸ್ವಲ್ಪ ಅರಿಶಿನನೂ ಕೂಡ ಸೇರಿಸಿದರೆ ಇನ್ನೂ ಸ್ವಲ್ಪ ಕಲರ್ ಆಗಿ ಬರುತ್ತೆ. ಅದನ್ನು ಕೂಡ ಟ್ರೈ ಮಾಡಬಹುದು. ಇನ್ನು ಜಾಸ್ತಿ ಕಲರ್ಫುಲ್ ಬೇಕು ಅಂದರೆ ಸ್ವಲ್ಪ ಚಿಟಿಕೆ ಆಗುವಷ್ಟು ಅರಿಶಿನ ಸೇರಿಸಿ ಹಿಟ್ಟನ್ನು ಕಲಿಸ್ಕೋಬೋದು. ಕ್ಯಾರೆಟಲ್ಲಿ ಅಷ್ಟು ನೀರು ಬಿಟ್ಕೊಂಡಿಲ್ಲ. ಇದನ್ನು ಕೂಡ ನಾನು ಲಟ್ಟಿಸ್ಕೊಂಡು ಇಟ್ಕೊಂಡೆ. ನೆಕ್ಸ್ಟ್ ನಾನು ಪಾಲಕ್ ಉಂಡೆನ ಲಟ್ಸ್ಕೊತಾ ಇದ್ದೀನಿ. ಈ 3ರಲ್ಲಿ ಬೀಟ್ರೂಟ್ಗೆ ಸ್ವಲ್ಪ ಪ್ಯೂರಿನ ಕಮ್ಮಿ ಹಾಕಿ ನೀವು ಹಿಟ್ಟನ್ನು ನಾದ್ಕೊಳ್ಳಿ. ಅದರಲ್ಲಿ ಜಾಸ್ತಿ ನೀರು ಬಿಡುತ್ತೆ. ಅದಕ್ಕೋಸ್ಕರ ಇದರಲ್ಲಿ ಎಲ್ಲ ರೀತಿ ನಿಮಗೆ ಪ್ರೋಟೀನ್ ಸಿಗುತ್ತೆ. ಇದರಲ್ಲಿ ನಾವು ಪಾಲಕ್ ಬಳಸಿದ್ದೀವಿ, ಕ್ಯಾರೆಟ್ ಬಳಸಿದ್ದೀವಿ, ಹಾಗೆ ಬೀಟ್ರೂಟ್ನೂ ಬಳಸಿದ್ದೀವಿ. ಮಕ್ಕಳು ಇದರಿಂದ ನೀವು ಏನೋ ಪಲ್ಯನೋ ಅದು ಇದು ಮಾಡಿಕೊಟ್ರೆ ತಿನ್ನಲ್ಲ. ಈ ರೀತಿ ಮಾಡಿಕೊಟ್ರೆ ನೀವು ಮಕ್ಕಳಿಗೆ ಎಲ್ಲ ರೀತಿಯೂ ತಿನ್ನಿಸ್ಬೋದಲ್ವ. ಹೆಲ್ದಿಯಾಗೂ ಕೂಡ ಇರುತ್ತೆ. ಹಾಗೆ ಅಟ್ರ್ಯಾಕ್ಟಿವ್ ಆಗಿ ಖುಷಿಪಟ್ಟು ತಿಂತಾರೆ. ಏನೋ ಇದು ಹೊಸದಾಗಿ ಮಾಡಿದ್ದಾರೆ ಅಂದ್ಕೊಂಡು. ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಕೆಳಗಡೆ ಬೀಟ್ರೂಟ್ ಪ್ಯೂರಿ ಹಾಕಿರೋ ನಾನು
ಚಪಾತಿನ ಇಡ್ತಾ ಇದ್ದೀನಿ. ರೆಡ್ಡಾಗಿ ಚೆನ್ನಾಗಿ ಲುಕ್ಕಾಗಿ ಬರುತ್ತೆ ಅಂತ. ನೆಕ್ಸ್ಟ್ ಪಾಲಕ್ದು ಇಡ್ತಾ ಇದ್ದೀನಿ. ಅದರ ಮೇಲೆ ನಾನು ಕ್ಯಾರೆಟಿಂದ ಮಾಡ್ಕೊಂಡಿರುವಂಥ ಚಪಾತಿನ ಇಡ್ತಾ ಇದ್ದೀನಿ. ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಇಡೋದ್ರಿಂದ ತುಂಬ ಲುಕ್ಕಾಗಿ ಬರುತ್ತೆ. ರೆಡ್ಡಲ್ಲಿ ಈ ಎರಡು ಕಾಂಬಿನೇಷನ್ ಬರುತ್ತೆ. ಇಲ್ಲ ನೀವು ಕ್ಯಾರೆಟ್ದು ಕೆಳಗಡೆ ಫಸ್ಟಲ್ಲೇ ಇಟ್ಟರೆ ಅದು ಯೆಲ್ಲೋಯಿಶ್ ಆಗಿ ಬರುತ್ತೆ. ರೆಡ್ಡಾಗಿ ಬಂದರೆ ಒಂಥರ ಅಟ್ರ್ಯಾಕ್ಟಿವ್ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಬೀಟ್ರೂಟ್ನ ಕೆಳಗಡೆ ಇಟ್ಟು ಈ ರೀತಿ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಇದನ್ನು ನೀವು ಪೂರಿ ಕೂಡ ಮಾಡ್ಕೋಬೋದು, ಚಪಾತಿನೂ ಕೂಡ ಮಾಡ್ಕೋಬೋದು. ಚಪಾತಿ ಮಾಡಿದ್ರೂ ಚೆನ್ನಾಗಿರುತ್ತೆ. ನೀವು ಆಯಿಲ್ನ ಕಡಿಮೆ ತಿಂತೀರಾ, ಆಯಿಲ್ ಅವಾಯ್ಡ್ ಮಾಡಬೇಕು ಅಂದರೆ ನೀವು ಚಪಾತಿನ ಮಾಡ್ಕೊಳ್ಳಿ, ಅದು ಕೂಡ ತುಂಬಾ ಟೇಸ್ಟ್ ಆಗಿರುತ್ತೆ. ನೋಡಿದ್ರಲ್ಲ, ನಾನು ಪೂರಿಗೆ ಚಿಕ್ಕ ಚಿಕ್ಕ ಉಂಡೆ ಆಗಿ ಕಟ್ ಮಾಡ್ಕೋತಾ ಇದ್ದೀನಿ. ನಾನು ಇದರಲ್ಲಿ ಸ್ವಲ್ಪ ಪೂರಿ ಮಾಡಿ ಸ್ವಲ್ಪ ಚಪಾತಿ ಮಾಡ್ಕೋತಾ ಇದ್ದೀನಿ. ಪೂರಿಗೆ ಅಂದರೆ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಚಪಾತಿ ಅಂದರೆ ಸ್ವಲ್ಪ ದೊಡ್ಡದಾಗಿದ್ರೂ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಯಾವುದೋ ಒಂದು ಸ್ವೀಟ್ ಥರ ಕಾಣಿಸ್ತಾ ಇದೆ. ಮಕ್ಕಳಿಗೆ ಈ ರೀತಿ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಯಾಕೆ ತಿನ್ನಲ್ಲ, ಇಷ್ಟಪಟ್ಟು ತಿಂದೇ ತಿಂತಾರೆ. ನಮ್ಮ ಮಮ್ಮಿ ಏನೋ ಹೊಸ್ದಾಗಿ ಟ್ರೈ ಮಾಡಿದ್ದಾರೆ ಅಂದ್ಕೊಂಡು ಇಷ್ಟಪಟ್ಟು ತಿಂತಾರೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಜೊತೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಒಂದು ಕಮೆಂಟಿಂದ ನಮಗೆ ವೀಡಿಯೋಸ್ ಮಾಡೋಕ್ಕಾಗಲಿ, ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಇನ್ನೂ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಅಷ್ಟೇ. ಹಾಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೋಡಿ, ಈ ರೀತಿ ನಾನು ಸ್ವಲ್ಪ ದಪ್ಪ ಇರೋ ಅಷ್ಟೇ ಪೂರಿ ಉಬ್ಬಬೇಕಲ್ವ, ಅದಕ್ಕೋಸ್ಕರ ಒಂದು ಹದವಾಗಿ ತಿಕ್ನೆಸ್ಸಲ್ಲಿ ಪೂರಿನ ಲಟ್ಸ್ಕೊತಾ ಇದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಈ ರೀತಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟು ನಾನು ಇದೇ ರೀತಿ ಒಂದು 4 ಪೂರಿನ ಮಾಡಿಕೊಂಡು ಎಣ್ಣೆನ ಬಿಸಿ ಮಾಡೋಕ್ಕೆ ಇಡ್ತಾ ಇದ್ದೀನಿ. ನಾನು ಮೊದಲಿಗೆ ಪೂರಿ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಎಣ್ಣೆ ಅವಾಯ್ಡ್ ಮಾಡಬೇಕು ಅಂದರೆ ಚಪಾತಿನೂ ಕೂಡ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಈ ರೀತಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬಾ ಟೇಸ್ಟಿ. ಹಾಗೆ ಟೇಸ್ಟಿ ಅನ್ನೋಕ್ಕಿಂತ ತುಂಬ ಹೆಲ್ದಿ ರೆಸಿಪಿ ಇದು. ನೀವು ನಾರ್ಮಲಾಗಿ ಮೈದಾ ಯೂಸ್ ಮಾಡಿ ಪೂರಿ ಮಾಡೋದಕ್ಕಿಂತ ಈ ರೀತಿ ಗೋಧಿ ಹಿಟ್ಟಲ್ಲಿ ತರಕಾರಿನ ಯೂಸ್ ಮಾಡಿಕೊಂಡು ಪೂರಿನ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಹೆಲ್ದಿಯಾಗಿ ಕೂಡ ಇರುತ್ತೆ. ಹಾಗೆ ನನ್ನ ಯೂಟ್ಯೂಬ್ ಬಯೋದಲ್ಲಿ ನಾನು ಇನ್ಸ್ಟಾ ಹಾಗೂ ಫೇಸ್ಬುಕ್ ಲಿಂಕನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅದರಲ್ಲೂ ಕೂಡ ಫಾಲೋ ಮಾಡ್ಬೋದು. ಅದರಲ್ಲೂ ಕೂಡ ನಾನು ಶಾರ್ಟ್ ಅಡುಗೆ ವೀಡಿಯೋಗಳು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಒಮ್ಮೆ ಚೆಕ್ ಮಾಡಿ ನೋಡಿ ಫ್ರೆಂಡ್ಸ್. ಇಷ್ಟ ಆದರೆ ನೀವು ಅದರಲ್ಲೂ ಕೂಡ ಫಾಲೋ ಮಾಡ್ಕೋಬೋದು. ನೋಡಿದ್ರಲ್ಲ, ನಾನು ಒಂದು 4 ಪೂರಿನ ಮಾಡಿಕೊಂಡೆ. ನೆಕ್ಸ್ಟ್ ಏನಿಲ್ಲ, ಟೇಸ್ಟ್ ಮಾಡೋದು ಅಷ್ಟೇ. ನೋಡಿದ್ರಲ್ಲ, ಇವತ್ತಿನ ಸಿಂಪಲ್ ಹಾಗೆ ಅಟ್ರ್ಯಾಕ್ಟಿವ್ ರೆಸಿಪಿ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಚಿಕ್ಕ ಮಕ್ಕಳಿರೋ ಮನೆಗಳಿಗೆಲ್ಲ, ನಿಮ್ಮ ಫ್ರೆಂಡ್ಸ್ಗೆ, ರಿಲೇಷನ್ಸ್ಗೆಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇದೇ ರೀತಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.